ವಿರುದ್ಧ ರೈತರ ಹೋರಾಟ ನಿರಂತರವಾಗಿ ನಡೀತಾನೆ ಇದೆ. 500 ದಿನಗಳಿಗೂ ಕೂಡ ಹೆಚ್ಚು ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತಹ ರೈತರು ಪ್ರತಿದಿನವೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ಕಿಚ್ಚು ಸ್ಫೋಟವಾಗುತ್ತಿದೆ. ಬಿಡದಿಯ ಟೌನ್ಶಿಪ್ ವಿರುದ್ಧ ರೈತರ ಹೋರಾಟದ ಕಿಚ್ಚು. ಟೌನ್ಶಿಪ್ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಲು ಸಜ್ಜಾಗಿದ್ದಾರೆ. ಬೈರಮಂಗಲದಲ್ಲಿ ಬೆಳಿಗ್ಗೆ 10:00ವರೆಗೆ ವಿನೂತನ ಹೋರಾಟವನ್ನು ಮಾಡ್ತಾರೆ. ಬೈರಮಂಗಲದಲ್ಲಿ ರೈತರ ಹೋರಾಟದ ಕಾವು ಇವತ್ತು ವಿನೂತನವಾಗಿರುತ್ತೆ. 10:00ವರೆಗೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ನಿರಂತರವಾಗಿ ಬಿಡದಿಯಲ್ಲೇ ಒಂದು ಟೆಂಟ್ ಹಾಕಿಕೊಂಡು ಹೋರಾಟಗಾರರು ಅಥವಾ ರೈತರು ಅಲ್ಲೇ ಇದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆಗಾಗ ವಿನೂತನವಾಗಿ ಸರ್ಕಾರದ ಗಮನ ಸೆಳೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ ಇದ್ರು. ಇವತ್ತು ಕೂಡ 10:30 ಸುಮಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸೇರ್ತಾರೆ, ವಿನೂತನ ಪ್ರತಿಭಟನೆ ಮಾಡ್ತಾರೆ. ಇವತ್ತು ವಿನೂತನವಾಗಿ ಪ್ರತಿಭಟನೆಯನ್ನ ರೈತರು ಮಾಡ್ತಾರೆ. ಟೌನ್ಶಿಪ್ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಲು ಸಜ್ಜಾಗಿರುವಂತಹ ರೈತರು ಇವತ್ತು ಹೋರಾಟ ಬಿಡದಿಯಲ್ಲಿ ಸುಮಾರು 500 ದಿನಗಳಿಗಿಂತಲೂ ಕೂಡ ಹೆಚ್ಚು ದಿನಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇವತ್ತು 10:30 ಸುಮಾರಿಗೆ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ರೈತರು. ಮೊನ್ನೆ ಎಲ್ಲ ಪೊರಕೆ ಚಳುವಳಿಯನ್ನ ಮಾಡಿದ್ರು ರೈತರು. ಅದಾದ ನಂತರ ಅಲ್ಲಿ ಸರ್ವೆಗೆ ಬಂದಂತ ಅಧಿಕಾರಿಗಳನ್ನ ಕ್ಲಾಸ್ ತೆಗೆದುಕೊಂಡಿದ್ರು. ರೈತ ಮಹಿಳೆಯರೆಲ್ಲ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು. ತಮ್ಮ ಮರಗಿಡಗಳನ್ನ ಅಪ್ಪಿಕೋ ಚಳುವಳಿಯನ್ನು ಮಾಡಿದ್ರು. ಇವತ್ತು ಅದೇ ರೀತಿಯ ವಿಭಿನ್ನವಾದ ಪ್ರತಿಭಟನೆ ಬಿಡದಿಯ ಟೌನ್ಶಿಪ್ ವಿರುದ್ಧ ಹೋರಾಟಗಾರರು ರೈತರು ಮಾಡ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಸತ್ತರ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸತ್ತರ್, ವಿಭಿನ್ನವಾಗಿ ಪ್ರತಿಭಟನೆ ಇವತ್ತು ಬಿಡದಿಯಲ್ಲಿ ಹೇಗಿರುತ್ತೆ ಪ್ರತಿಭಟನೆ? ಯಾರು ಬರ್ತಾ ಇದ್ದಾರೆ? ಸದ್ಯಕ್ಕೆ ಎಷ್ಟು ಗಂಟೆಗೆ? ಪೂರ್ವ ತಯಾರಿಗಳೆಲ್ಲ ಹೇಗಿದೆ? ರಂಜಿತ್, ಬಿಡದಿ ಬೈರಮಂಗಲದಲ್ಲಿ ಅಂದ್ರೆ ಸರಣಿ ಸ್ಥಳದಲ್ಲಿ ಸುಮಾರು ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಒಂದು 100ರಷ್ಟು ರೈತರು ಸೇರಿ ವಿಶೇಷವಾಗಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಬಾರಿಯ ಪ್ರತಿಭಟನೆ ಅಂದ್ರೆ ಯಾವುದೋ ಒಬ್ಬ ರಾಜಕಾರಣಿಯ ರೀತಿಯಲ್ಲಿ ಹೋಲುವಂತಹ ಒಂದು ಪ್ರತಿಕ್ರಿಯೆಯನ್ನು ಸೃಷ್ಟಿ ಮಾಡಿ ಅದನ್ನ ನಂತರ ಮರಕ್ಕೆ ಹ್ಯಾಂಗ್ ಮಾಡಿ ಅಂದ್ರೆ ಸೂಸೈಡ್ ಮಾಡ್ಕೊಂಡ ರೀತಿಯಲ್ಲಿ ಬಿಂಬಿಸಿ ತದನಂತರದಲ್ಲಿ ಬೈರಮಂಗಲ ಸುತ್ತಮುತ್ತ ಒಂದು ಮೆರವಣಿಗೆ ಹೋಗಿ ಅದಾದ್ಮೇಲೆ ಅಂತ್ಯ ಸಂಸ್ಕಾರ ಮಾಡುವ ರೀತಿಯಲ್ಲಿ ಒಂದು ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಈ ಒಂದು ವಿಚಾರ ಇನ್ನೂ ಕೂಡ ಪೊಲೀಸರಿಂದ ಅನುಮತಿ ಪಡೆಯದೆ ಇವರು ಈ ರೀತಿಯಲ್ಲಿ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬೈರಮಂಗಲ ಧರಣಿ ಸ್ಥಳದಲ್ಲಿ ಹೋರಾಟ ಮಾಡಲು ಅನುಮತಿ ಇದೆ, ಆದ್ರೆ ಅದರ ಸುತ್ತಮುತ್ತ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು ರಸ್ತೆಗಳಲ್ಲಿ ಓಡಾಡಕ್ಕೆ ಅಥವಾ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲ. ಈ ಹಿನ್ನೆಲೆ ಅವರು ಈಗ ತಮ್ಮ ಪ್ರತಿಭಟನಾ ರೂಪುರೇಷೆಯನ್ನು ಯಾವ ರೀತಿಯಲ್ಲಿ ಅದನ್ನು ಚೇಂಜ್ ಮಾಡ್ತಾರೋ ಅಥವಾ ಪೊಲೀಸರಿಗೆ ಅನುಮತಿ ಪಡೆದು ಅದನ್ನು ಯಾವ ರೀತಿಯಲ್ಲಿ ಮತ್ತೆ ಮುಂದೂಡಬೇಕನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ಮತ್ತೊಂದು ಸುತ್ತಿನಲ್ಲಿ ಮಾತುಕತೆ ಕೂಡ ನಡೆಸಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.